ಮಾತನ್ನ ಲಕ್ಷ್ಯ ಕಟ್ಟು ಕೇಳಬೇಕು. ಏನದು? ಇಲ್ಲಿಯವರೆಗೆ ನಾವು ಅರಸುತ್ತಿರುವುದು ಯಾರನ್ನ? ಹುಡುಕುತ್ತಾ ಇರುವುದು ಆ ಕೌರವನನ್ನ. ದುರಾತ್ಮ ಅಂತ ಕೌರವನ ಇರವನ್ನ ತಿಳಿದು ನಾನು ಬಂದವ. ಆ ದುರಾತ್ಮ ಇದ್ದಾನಂತೆ ದ್ವೈಪಾಯನ ಎನ್ನುವ ಸರೋವರದಲ್ಲಿ ಅಡಗಿದ್ದಾನೆ ಅಂತ ವರ್ತಮಾನವನ್ನ ಕೇಳಿದ್ದೇನೆ. ಆಗ ಮಾಡೋದು ಸರಿಯಲ್ಲ. ಆದಷ್ಟು ಮುಗಿಸ್ಬೇಕು. ಏನನ್ನ ಸರೋವರದಲ್ಲಿ ಅಡಗೆ ಕುಳಿತಂತಹ ಅವರನ್ನ ನೇರವಾಗಿ ಹೋಗಿ ಹಾಕಿಕೊಳ್ಳುವುದಲ್ಲ. ಈವರೆಗೆ ನಾವು ಮಾಡುವಂತಹ ಎಲ್ಲಾ ಕಾರ್ಯವನ್ನು ಶ್ರೀಹರಿಯ ನಿರ್ದೇಶನದಂತೆ ಮಾಡಿದ್ದಲ್ಲವ. ಆದ್ದರಿಂದ ಈ ಸಂದರ್ಭದಲ್ಲಿಯೂ ಸಹ ಏನು, ಯಾಕೆ, ಹೇಗೆ ಎನ್ನುವುದನ್ನು ಅವನಲ್ಲಿಯೇ ಕೇಳೋಣ. ಶ್ರೀಹರಿ ಸಮಸ್ಯೆಯನ್ನು ಹೊತ್ತು ಇಲ್ಲಿವರೆಗಾಗಿ ನಾವು ಬಂದವರು. ಕ್ಷಣದ ಹಿಂದಿನವರೆಗೆ ಸುಯೋಧನ ಕಾಣಲಿಲ್ಲ, ಅವನನ್ನ ಹುಡುಕುವುದೇ ಹಾಗೆ ಎನ್ನುವಂತಹ ಸಮಸ್ಯೆ ನಮ್ಮನ್ನ ಕಾಣ್ತಾ ಇತ್ತು. ಆದ್ರೆ ಈಗ ಭೀಮನ ಚರರು ಆ ಸುಯೋಧನನ ಇರವನ್ನ ಕಂಡುಕೊಂಡು ಬಂದಿದ್ದಾರೆ. ಕಂಡ ಮೇಲೆ ಅಲ್ಲಿಗೆ ಹೋಗಿ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರು? ಮತ್ತೆ ಸಮಸ್ಯೆ ಶುರುವಾದದ್ದು. ಆದ್ದರಿಂದ ನಿನ್ನನ್ನೇ ಹುಡುಕಿ ಬಂದಿದ್ದೇವೆ. ಏನು ಕೃಷ್ಣ? ಹಾಗಿದ್ರೆ ಸಿಕ್ಕಿದಂತಹ ಸುಯೋಧನ ಎಲ್ಲಿದ್ದಾನೆ? ಸನಿಹದಲ್ಲಿರುವಂತಹ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ. ಈವರೆಗೆ ನಾವು ತಿಳಿದ ಹಾಗೆ ಧರ್ಮ ಎನ್ನುವುದು ಯಾವುದು? ಯುದ್ಧಕ್ಕೆ ಹಿಮ್ಮಕರಾಗಿ ಯಾರು ಹೋಗುತ್ತಾನೋ ಅವರನ್ನು ಕೊಲ್ಲುವುದು ಧರ್ಮ ಅಲ್ಲ. ಈಗ ಸುಯೋಧನ ಹಾಗೆಯೇ ಮಾಡಿದ್ದಲ್ಲವು. ಜೀವದ ಆಸೆಗಾಗಿ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ ಅಂತ ಆದ ಮೇಲೆ ಅವ ರಣಕ್ಕೆ ಬೆನ್ನನ್ನ ಹಾಕಿ ಹೋದ ಹಾಗೆ ಅಲ್ಲವೇ? ಆದ್ದರಿಂದ ಈ ರೀತಿ ಕುಳಿತಂತಹ ಅವನನ್ನ ಕೊಲ್ಲುವುದು ಹೇಗೆ ಎನ್ನುವುದೇ ಸಮಸ್ಯೆ ಆಗಿದೆ. ದೇವರೇ, ಇದೇ ಸಮಸ್ಯೆ.
ಇವನನ್ನ ಕೊಲ್ಲುವುದೇ ಹಾಗೆ ಎನ್ನುವ ವಿಚಾರ ನಿನ್ನದ್ದು. ಸಮಸ್ಯೆ ಆದಂತ ಅಯ್ಯ, ಸಾಕ್ಷಾತ್ ಯಮಧರ್ಮನಿಗೆ ಪುತ್ರನಿಸಿಕೊಂಡವ ನೀನು. ನಿನಗೆ ಧರ್ಮಶಾಸ್ತ್ರವನ್ನ ನಾನು ಹೇಳಬೇಕಾದಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಆದ್ರೂ ಅನಿವಾರ್ಯತೆ ಬಂದು ಹೋಗಿದೆಯಲ್ಲ. ಹೌದೌದು. ಆದ್ರೆ ನಿಮ್ಮಂತ ವ್ಯಕ್ತಿಗಳು ಭವಿಷ್ಯದಲ್ಲಿ ಹಸ್ತಿನಾವತಿಯನ್ನ ಆಳ್ಲಿಕ್ಕಿರುವಂತವ ನೀನು ಅಂತ ರಾಜನಾಗುವಂತ ನಿನ್ನಗೆ ರಾಜನೀತಿಯನ್ನ ಬೇರೆ ಹೇಳ್ಬೇಕು ಹೇಳು. ಕೂಳರಾದವರನ್ನ ಸಂಹರಿಸುವ ಮೂಲಕವಾಗಿ ಸುಶೀಲರಂತ ಅನ್ನಿಸಿಕೊಂಡವರಿಗೆ ಬದುಕಲಿಕ್ಕೆ ಬೇಕಾದಂತ ಒಳ್ಳೆಯ ವಾತಾವರಣವನ್ನ ನಿರ್ಮಿಸಿಕೊಡುವಂತ ಜವಾಬ್ದಾರಿ ನಿಮ್ಮಂಥವರಿಗುಂಟು. ಇವ ಕೂಳ ಎಂಬುದಕ್ಕೆ ಅನುಮಾನವೇ ಇಲ್ಲ. ಅಂತ ಇವನನ್ನ ಕೊಲ್ಲುವುದರ ಮೂಲಕ ಈ ಪ್ರಪಂಚಕ್ಕೆ ಒಳ್ಳೆಯ ವಾತಾವರಣವನ್ನ ನಿರ್ಮಿಸುವಲ್ಲಿ ನೀನು ಮುಂದಾಗಬೇಕು. ಅವನನ್ನ ಕೊಂದು ಕಳಿಬೇಕು. ನೀರಲ್ಲೇ ಇರ್ಲಿ, ಎಲ್ಲೇ ಇರ್ಲಿ, ಅವ ಎಲ್ಲಿಯೇ ಇದ್ರೆ ಅವನನ್ನ ಕೊಂದು ಕಳೆಯಬೇಕು ಅಂತ ಹೇಳ್ತೀವಿ. ಅಂತಹ ಸಂದರ್ಭ ಬರ್ತದೆ ಅಂತ ಆದ್ರೆ ಅವನು ಏನು ತಪ್ಪು ಮಾಡಿದ್ದಾನೆ ಅಂತ ಬೇಡವಾ? ತಪ್ಪ ದೇವ್ರ ನಮ್ಮ ಅಣ್ಣನಿಗೆ ಸ್ವಲ್ಪ ಬಿಡಿಸಿ ಹೇಳಿ. ಒಂದೇಡ ಕಬಡದಿ ಜೂತವ ನೋಡಿ ಕಬಡದಿ 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 ಜೂತವ ಆಡಿ ಕಬಡದಿ 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 ಜೂತವ ಆಡಿ ನಿಮ್ಮ ವಿಪಿನಗೆ ಅಡಿದ ಹೋಗಿ ನಿಮ್ಮ ವಿಪಿನಗೆ ಅಡಿದ ಹೋಗಿ ದ್ರುಪದಗೆ ಸೀರೆ ಅಪಹರಿಸಿದನು ದ್ರುಪದಗೆ ಸೀರೆಯ ಅಪಹರಿಸಿದನು ಸೀರೆಯ ಅಪಹರಿಸಿದನು ದ್ರುಪದಗೆ ಸೀರೆಯ ಅಪಹರಿಸಿದ ಪೂರ್ಣವನನು ಮತಿಸಿ ನಿಪುಣನೆಂದೆನಿಸಿ ನಬನನು ಮತಿಸಿ ನಿಪುಣನೆಂದೆನಿಸು ಶಾಸ್ತ್ರವೇ ಹೇಳುವ ಹಾಗೆ ಉಣ್ಣುವ ಅನ್ನಕ್ಕೆ ವಿಷ ಇಕ್ಕುವವ, ವಾಸದ ಮನೆಗೆ ಬೆಂಕಿ ಇಕ್ಕುವವ, ಮಾನಿನಿಯ ಮಾನಹರಣಕ್ಕೆ ಕಾರಣೀಕರ್ತನಾಗುವವ ಇತ್ಯಾದಿ ಕರ್ಮಗಳನ್ನ ಅನುಸರಿಸಿ ಪಂಚಮಹಾಪಾತಕಗಳು ಅಂತ ಕರೆದಿದ್ದಾರೆ. ಆ ಪಂಚಮಹಾಪಾತಕಗಳಲ್ಲಿ ಯಾವುದೇ ಒಂದನ್ನು ಮಾಡಿದ್ರು ಸರಿ, ಆತನನ್ನ ವಿಚಾರಣೆ ಇಲ್ಲದೇನೆ ಕೊಲ್ಲಬಹುದು. ಆತ ತಾಯಿ ಆತ. ಇದು ರಾಜನೀತಿ. ಪ್ರತ್ಯೇಕವಾಗಿ ನಿನಗೆ ಹೇಳಬೇಕಾದಿಲ್ಲ.
ಆದ್ರೂ ಹೇಳ್ತಾ ಇದ್ದೇನೆ ಯಾಕೆ, ಬಾಕಿ ಇದ್ದೆಲ್ಲ ಬಿಡು. ಈ ಭೀಮನಿಗೆ ಅನ್ನದಲ್ಲಿ ವಿಷವನ್ನ ಇಕ್ಕಿದವ, ಹೊರಗಿನ ಮನೆಯಲ್ಲಿ ನಿಮ್ಮನ್ನ ಇಟ್ಟು ಸುಡುವುದಕ್ಕೆ ಮುಂದಾದವ. ಅಷ್ಟೇಯ, ನಿಮ್ಮ ಇವರ ಲಲನೆ ಆದಂತಹ ಪಾಂಚಾಲಿಯನ್ನ ಹಸ್ತಿನಾವತಿಯ ತುಂಬಿದ ಸಭೆಯ ಮಧ್ಯೆ ಕರೆ ತಂದು ಸೀರೆಯನ್ನ ಸೆಳೆಯುವುದಕ್ಕೆ ಮುಂದಾದಂತ ದುರಾತ್ಮ ಅವ. ಅಂಥ ಅವನನ್ನ ಕೊಲ್ಲುವುದರ ಮೂಲಕವಾಗಿ ನಿಪುಣ, ಬರೇ ಕೊಲ್ಲುವುದಕ್ಕಲ್ಲ, ಶಾಸ್ತ್ರ ರೀತಿಯ ಕಾರಣವನ್ನ ಅರಿತು ಎಷ್ಟೇ ನಮ್ಮವನೇ ಆದ್ರೂ ಅವನನ್ನ ಕೊಲ್ಲಬಹುದು ಎಂಬುದನ್ನ ನನಗೆ ತಿಳಿದಿದ್ದಿ ಎಂಬುದನ್ನು ತೋರಿಸಲಿಕ್ಕೆ ಅದೊಂದು ಅವಕಾಶ. ಇನ್ನೂ ನಿನಗೆ ಭರವಸೆ ಬರಲಿಲ್ಲ ಅಂತಾದ್ರೆ ನನ್ನದ್ದೇ ಒಂದು ಉದಾಹರಣೆ ಕೊಡ್ತೇನೆ ಕೇಳು. ಸೋದರ ಮಾವ ತಂದೆಗೆ ಸಮಾನ ಅಂತ ಮಾತುಂಟು ಅಲ್ವಾ? ತಂದೆ ಇಲ್ಲದಿದ್ರು ಸರಿ, ಸೋದರ ಮಾವ ಇರಬೇಕು. ಆದ್ರೆ ನನ್ನದೇ ಮಾವನಾದಂತಹ ಕಂಸ ದುಷ್ಟ ಎಂಬುದು ಯಾವಾಗ ಮನವರಿಕೆ ಆಯ್ತು, ಕ್ಷಣ ಕೂಡ ತಡ ಮಾಡಲಿಲ್ಲ ನಾನು. ಅವನನ್ನ ಕೊಲ್ಲುವುದರ ಮೂಲಕವಾಗಿ ಪ್ರಪಂಚಕ್ಕೊಂದು ಮಾರ್ಗವನ್ನು ಹಾಕಿಕೊಟ್ಟವ. ನನ್ನನ್ನೇ ಅನುಸರಿಸಿ ನಡೀತಾ ಇರುವಂತಹ ನಿಮ್ಮ ಪಾಲಿಗೆ ಈ ಒಂದು ಉದಾಹರಣೆ ಅವನನ್ನು ಕೊಲ್ಲಿಕ್ಕೆ ಸಾಕು ಅಂತ ಮಾಡಿದ್ದೇನೆ ಅಲ್ವಾ? ಆದ್ದರಿಂದ ಇವನನ್ನ ಕೊಲ್ಲುವುದೇ. ಹಾಗಿದ್ರೆ ತಡ ಮಾಡುವುದಲ್ಲ, ಆದಷ್ಟು ಬೇಗ ಸಹಜಾದರೊಡನೆ ತಡ ಮಾಡುವುದಿಲ್ಲ. ಮಾಡ್ತೇನೆ ನಾನು. ಮತ್ತೆ ಅವಸರವನ್ನ ಮಾಡ್ತಾ ಇದ್ದೇನೆ. ಹೋಗಿ ನೀನು ಕೊಳಕ್ಕೆ ಇಳಿದವನನ್ನು ಕೊಲ್ತೇನೆ, ಹೇಳ್ಕೊಂಡು ಬರ್ತೇನೆ ನಾನು. ಸರಿ ಅಲ್ವೇ ಅಲ್ಲ? ಅವ ಮೇಲೆ ಬರಬೇಕು. ಯುದ್ಧವನ್ನ ಮಾಡಬೇಕು ಅಂತಾದ್ರೆ ಜಲದಲ್ಲಿ ಅಲ್ಲ, ಮತ್ತೆ ನೆಲದ ಮೇಲೆ ಬರಬೇಕವ. ಆದ್ದರಿಂದ ಅವ ಇಲ್ಲಿಯವರೆಗೆ ಬರುವ ಹಾಗೆ ನಾವು ಪ್ರಯತ್ನವನ್ನ ಮಾಡಬೇಕು. ಮೇಲೆ ಬರ್ಬೇಕವ, ಬರ್ತಾ ಇರ್ತಾನ. ಯಾರು ಕರೆಯೋದು? ನಾನೇ ಕರೀತೇನೆ. ಯಾರು ಕರೆಯೋದು? ನಾನು ಆಗ್ಲಿ ಹಾಗೆ. ಕೇಳು ಗೌರವ ಪುತ್ರ, ಕೇಳು ಗೌರವ ಪುತ್ರ, ಮಿತ್ರಾದಿ ಬಾಂಧವರ ಜಾಲವನಿತಿ ಸಂಗರದಿ, ಬಾಂಧವರ ಜಾಲವನಿತಿ ಸಂಗರದಿ, ಬೀಳಲು ಬಹುದೆ ನೀನೇ ಸರೋವರಗಳು ಇದು ನಿನ್ನವರೇ ಆದಂತಹ ಧರ್ಮರಾಜ ಕರೀತಾ ಇದ್ದೇನೆ. ಈವರೆಗೆ ನೀನು ಮಾಡಿದಂತಹ ಕಾರ್ಯವನ್ನೆಲ್ಲ ಒಮ್ಮೆ ನೆನಪನ್ನು ಮಾಡಿಕೊ. ಕೇವಲ ರಾಜ್ಯದ ಆಸೆಗಾಗಿ ಯಾರೆಲ್ಲ ನಿನ್ನನ್ನು ಅನುಸರಿಸಿ ಪ್ರಾಣವನ್ನ ಕೊಟ್ಟರು ಹೇಳು. ಮಕ್ಕಳನ್ನ ಕಳೆದುಕೊಂಡೆ, ಮಿತ್ರರನ್ನು ಕಳೆದುಕೊಂಡೆ, ಬಾಂಧವರನ್ನ ಕಳೆದುಕೊಂಡೆ. ಆದರೂ ನಿನಗೆ ಬುದ್ಧಿ ಎನ್ನುವುದು ಬರಲಿಲ್ವೋ? ಇನ್ನಾದರೂ ಬುದ್ಧಿಯನ್ನ ತೆಗೆದುಕೊಂಡು ಈ ರೀತಿಯಾಗಿ ಮಾಡದೆ ಬಾರಯ್ಯ ಬಾ. ಬಂದ 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 ಬರ್ಲಿಲ್ವಾ? ಹೇಗೆ ಬರ್ತಾನೆ ಅವ? ಅಣ್ಣ, ನೀನು ಕರೆದದ್ದು ಧರ್ಮದ ನೆಲೆಯಲ್ಲೇ ಹೊರತು ಅವನಿಗೆ ಸರಿಯಾಗಿ ತಾಗುವ ಹಾಗೆ ನೀನು ಕರೀಲಿಲ್ಲ. ಅಧರ್ಮದ ನೆಲೆಯಲ್ಲಿ ನೀನು ಕರೆದಿದ್ದೆ ಅಂತ ಆದ್ರೆ ಖಂಡಿತವಾಗಿ ಮೇಲೆ ಎದ್ದು ಬರ್ತಾ ಇದ್ದ. ನಿನ್ನಿಂದ ಆಗ್ಲಿಲ್ಲ. ಇನ್ಯಾರು ಕರೆಯೋರಿದ್ದಾರೆ? ಇನ್ಯಾರು ಕರೀತಾರೆ? ನೀವು ಕರಿತೀರಾ? ಕರಿತೀರಾ? ಕರೀರಿ. ಕೊಡವೆಯನ್ನು ಬರುವುದಿಲ್ಲ. ಪ್ರಯತ್ನ ಮಾಡಿದ ಇವನ ಪ್ರಯತ್ನಕ್ಕೆ ಅವ ಬರ್ಲಿಲ್ಲ. ಹಾಗಿದ್ರೆ ಇನ್ಯಾರು ಕರೀರಿ? ನಾನೇ ಕರೆದು ನೀನು ಕರೀತೀಯ? ಭಂಡರ ಕುಲಶೀರೋ
ನೀನು ಅವನಿಗೆ ಭಾವ, ಅವ ನಿನಗೆ ಭಾವ, ನೀನು ನಮಗ್ ಭಾವ, ನಾವು ನಿನಗೆ ಭಾವ. ಇಲ್ಲಿ ಭಂಡ್ರೆ ಯಾರು ಅಂತ ಬೇಕಲ್ಲ. ನೀನು ಹಾಕಿದಲ್ಲಿ ನಾನು ಕರೆದದ್ದಲ್ಲ. ಮತ್ತೆ ಪ್ರಪಂಚದ ಭಂಡತನವೇ ಆ, ಅವನ ಭಾವ, ಅಂದ್ರೆ ಅವನ ಅಂತರಂಗ. ಆ, ಇಡೀ ಪ್ರಪಂಚದ ಭಂಡತನ ಅನ್ನುವಂಥದ್ದು ಏನುಂಟು ಆ. ಅದೇ ಒಂದು ಮೂರ್ತಿಯಾಗಿ ನಿಂತ್ರೆ ಹೇಗೆ ನಿಲ್ತದೆ? ಹಾ, 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 ಇದು ಹಾ. ಗೌರವ. ಭಾವನೆಯಲ್ಲಿ ಭಾವ. ಆದ್ದರಿಂದ ಭಂಡರ ಭಾವ ಅಂದ್ರೆ ಭಂಡರ ಅಂತರಂಗದ ಮೂರ್ತ ರೂಪ ಇದು. ಹಾಗಾಗಿ ಈ ಗೌರವನ ನನ್ನ ಕರೆದದ್ದು. ಭಂಡರ ಭಾವ ಮತ್ತೆ ಷಂಡರ ಕುಲತಿಲಕ ಅಂತ ಹೇಳಿದ್ದೆ ಯಾಕೆ ಗೊತ್ತಾ? ಅದ್ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅವನ ಸಲುವಾಗಿ ಹೋರಾಟಕ್ಕೆ ಬೆನ್ನು ಕಟ್ಟಿ ಬಂದಂತ ಎಲ್ಲರೂ ಸಾಯುವಲ್ಲಿವರೆಗೆ ಯುದ್ಧೋತ್ಸವವನ್ನು ಪ್ರಕಟಿಸಿದಂತ ಇವನ ಪಾಳಿ ಬಂದವಾಗ ನೀರಿನಲ್ಲಿ ಅಡಿಗೆ ಕುಳಿತಿದ್ದಾನೆ. ಆದ್ರಿಂದ ಷಂಡರ ಕುಲತಿಲಕ ಮತ್ತೆ ಇಳೆಯಳು ಹೇಡಿಗಳು ಒಡೆಯ. ಯಾಕೋ ಅದಕ್ಕೆ ಈಗ ಹೇಳಿದ್ನಲ್ಲ ಅದೇ. ಅದೇ ಆದ್ರಿಂದ ಇಂಥ ಇವನನ್ನ ನಾನು ಕರೀತೇನೆ ಅಂತ ಅದ್ರ ಕಾರಣ ಏನು? ಏನು? ಕಾರಣ ಇಲ್ಲದೆ ಇಲ್ಲ. ಯಾವ್ದು? ಸಂಧಿಗೆ ಹೋದಂತ ಸಂದರ್ಭ ಪುರವೀಳ್ಯವನ್ನ ಕೊಡುವ ಆ ಸಂದರ್ಭದಲ್ಲಿ ಅವ ಹೇಳಿದ್ದೇನು? ಏನು? ಹಗೆಗಳೆಲ್ಲ ಪಾಂಡವರು ನೀನಗಡು ಎನಗೆ. ಓಹೋ, ಹಾಗೆ ನನ್ನನ್ನು ನಿನ್ನ ಉದ್ದೇಶಿಸಿ ಕುರಿತು. ಹೇಳಿದ್ದ. ಆದ್ರಿಂದ ಏನು? ಇದು ಒಂದು ನಿನ್ನಲ್ಲಿ ಪುರವೀಳ್ಯವನ್ನ ಪಡೆದಂತ ಈ ಕೃಷ್ಣ ಕರೀತಾ ಇದ್ದಾನೆ. ಪರಮಲ್ಲ ದೇವ್ರೇ ಬಂದ ಬಂದ, ಎದ್ದು ಬಂದ್ಬಿಟ್ಟ. ಬಂದ ಎದ್ದು ಬಂದ. ಈಗ ದೇವ್ರ ಸೇವೆಯೂ ಮುಗಿದು ಹೋಯ್ತು. ಯಾಕಂದ್ರೆ ಈ ದೇವ್ರು ಕರೆದ್ರು ಯಾಕೆ ಎದ್ದು ಬರ್ಲಿಲ್ಲ? ಇದು ಬೆಣ್ಣೆ ತಿಂದ ಬಾಯಿ, ಓಹೋ ನೆನಪು. ಹಾಗಾಗಿ ತಾಗ್ಲಿಲ್ಲ ಇವನಿಗೆ. ಅವನಿಗೆ ತಾಗ್ಲಿಲ್ಲ. ಇವನಿಗೇನಾದ್ರೂ ನೀರಿನ ಆಳದಲ್ಲಿ ಇವನಿಗೇನಾದ್ರೂ ತಾಗಬೇಕು. ಕಡಿಮೆ ಯಾರು? ಬೆಣ್ಣೆ ಬಿಸಿಯಾದ ಹೊರತು ತಾಗುವುದಿಲ್ಲ. ಯಾರ್ಯಾರು ಅಲ್ಲ ನಾನು ಕಳ್ಳವಿನ ಜೂಜಾಡುವ ಬಾರೈ, ಕಳ್ಳವಿನ ಜೂಜಾಡುವ, ಕಳ್ಳವಿನ ಜೂಜಾಡುವ ಬಾರೈ, ಕಳ್ಳವಿನ ಜೂಜಾಡುವ, ಕಳ್ಳವಿನ ಜೂಜಾಡುವ, ಮುಳುಗಿದೆ ಸಲಿಲ ದುರ್ಯಾದಗೆ ಸುಮ್ಮನೆ ಮುಳುಗಿದೆ. ಸಲಿಲ ದುರ್ಯಾದಗೆ ಸುಮ್ಮನೆ ಮುಳುಗಿದೆ. ಸುಳಿಸೈ 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 ಧ್ರುಪದಗೆ ಸೀರೆ, ಸುಳಿಸೈ ಧ್ರುಪದಗೆ ಸೀರೆ, ಸುಳಿಸೈ ಧ್ರುಪದಗೆ ಸೀರೆ, ಸಲಿಲ ದುರ್ಯಾದಗೆ ಸುಮ್ಮನೆ ಮುಳುಗಿಯೇ ಸುಳಿಸೈ ಧ್ರುಪದಗೆ ಸೀರೆಯ ಭಣ ಭಣ. ಕುಲ ಕೊಮ್ಮೆ ಹೇಳಿ ಹಾಗೆ ನಿನ್ನ ವ್ಯವಹಾರ, ನಾಯಿ ಹಾಗೆ ನಿನ್ನ ವ್ಯವಹಾರ. ನಾಯಿ ಎಂಬ ವ್ಯಕ್ತಿಯಾದವ ಸುಮ್ಮನೆ ಉಳಿದ ಅಂತಾದ್ರೆ ಹೊಗಳ್ತದೆ, ಆಮೇಲೆ ಕಚ್ಚುತ್ತದೆ. ಹಾಗೆಯೇ ಕೈಯಲ್ಲಿರುವಂತಹ ಗೋಲಿನಿಂದ ಹೊಡೆಯುವುದಕ್ಕೆ ಮುಂದಾದ ಅಂತಾದ್ರೆ ನಾಯಿ ಓಡಿ ಹೋಗ್ತದೆ. ನಿನ್ನ ಸ್ವರೂಪವು ಹಾಗೆ ಆಯ್ತು. ಇಲ್ಲಿಯವರೆಗೆ ಪಾಂಡವರ ಅಂತ ನಾವು ಸುಮ್ಮನೆ ಇದ್ದೆವು. ನೀನು ಏನು ಕಷ್ಟವನ್ನು ಕೊಟ್ಟರು ಅವುಗಳನ್ನೆಲ್ಲ ಸಹಿಸಿಕೊಂಡು ನಾವಿದ್ದೆವು. ಅದನ್ನೇ ನೀನು ಅಪಾರ್ಥ ಮಾಡಿಕೊಂಡು ನಮ್ಮ ಪಾಲಿಗೆ ದ್ರೋಹವನ್ನು ಬಗೆಯುವುದಕ್ಕೆ ಹೋದವ. ಒಂದೊಂದು ದಿನ ನಿರ್ಣಯ ಆಗಿದ್ದು 18 ದಿವಸಗಳ ಕಾಲ ಮಹಾಭಾರತ ಸಂಗ್ರಾಮ. ಪಾಂಡವರಲ್ಲಿ ಯಾರೊಬ್ಬ ಸತ್ರು ರಾಜ್ಯ ಕೌರವನಿಗೆ, ಕೌರವರಲ್ಲಿ ಯಾರೊಬ್ಬ ಉಳಿದ್ರು ರಾಜ್ಯ ಕೌರವನಿಗೆ. ಇದು ನಿರ್ಣಯ ನಿನ್ನದು. ಅದೇ ರೀತಿಯಲ್ಲಿ ಚರಗಳಂತೆ ಈ ಸರೋವರದಲ್ಲಿ
ಅಡಗಿ ಇಂದೊಂದು ದಿವಸವನ್ನ ಕಳೆದುಕೊಳ್ಳುವುದಕ್ಕಾಗಿ ನೀನು ಉಳಿದುಕೊಂಡವ. ಈಗ ಹೇಳ್ತಾ ಇದ್ದೇನೆ, ಇದು ನನ್ನ ಮಡದಿಯ ಅಂತ ದ್ರೌಪದಿ ಹೊಸ ಸೀರೆ ನಟ್ಟುಕೊಂಡು ನಿನ್ನ ಎದುರಿಗೆ ಬಂದಿದ್ದಾಳೆ. ಮೇಲೆದ್ದು ಬಾ, ಆಕೆಯ ಸೀರೆಯ ಸೆರಗಿಗೆ ಕೈಯನ್ನು ಹಾಕು. ನಿನ್ನ ಎದೆಯಲ್ಲಿ ನೀರಿದೆ ಅಂತ ಆದ್ರೆ ಆಕೆಯ ಸೆರಗಿಗೆ ಕೈ ಹಾಕಿ ಸೀರೆಯನ್ನ ಸುಲಿಯೋ, ಸೀರೆಯನ್ನ ಸುಲಿಯೋ. ಎಲ್ಲಿ ಬರ್ತಾನೆ ಇವ? ನಮ್ಮ ಎದುರಿನಲ್ಲಿ ಇವನ ಸೀರೆಯನ್ನು ಸುಲಿಯುವುದಕ್ಕೆ ಸಾಧ್ಯವೋ? ಇಲ್ಲವೇ ಇಲ್ಲ, ಬರುವುದಕ್ಕೆ ಸಾಧ್ಯ ಇಲ್ಲ. ಇದು ಹಳೆಯ ನೆನಪನ್ನ ನೀನು ಮಾಡಿಕೊ. ನಿನ್ನ ರಣಕ್ಷೇತ್ರದಲ್ಲಿ ನೋಡಿದಂತಹದ್ದು ನಿನ್ನ ಸಹೋದರನನ್ನ ಎಲ್ಲಿಗೆ ಯಮಪುರಕ್ಕೆ ಅಟ್ಟಿದವ. ಅದರಲ್ಲೂ ನಿನ್ನ ಪ್ರೀತಿಯ ತಮ್ಮ, ಕೊನೆಯ ತಮ್ಮ ದುಶ್ಯಾಸನ, ಅವನನ್ನ ಬಾಡಿದು ನೆಲಕ್ಕುರುಳಿಸಿ